ಇನ್ನು ಮುಂದಿನ ವಿಧಾನಸಭಾ ಚುನಾವಣೆ ಅಂದರೆ 2028ರಲ್ಲಿ ನಾವು 136 ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳಿ ವಿಜೇಂದ್ರ ಅವರು ಏನು ಹೇಳಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಮಾತಾಡಿದ್ದಾರೆ. 2028ಕ್ಕೆ ಬಿಜೆಪಿಯಲ್ಲಿ ವಿಜೇಂದ್ರ ನಾಯಕತ್ವನೇ ಇರೋದಿಲ್ಲ ಅಂಥೇಳಿ ಬಿ ವೈ ವಿಜೇಂದ್ರ ಔಟ್ ಗೋಯಿಂಗ್ ಅಧ್ಯಕ್ಷರವರು ಮಧ್ಯಂತರ ಚುನಾವಣೆ ಭವಿಷ್ಯಕ್ಕೆ ಎಂ ಬಿ ಪಾಟೀಲ್ ಕೊಟ್ಟಿರುವಂಥ ತಿರುಗೇಟಿದು. ಮೊದಲ ಸಲ ಗೆದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಆದಂಗಲ್ಲ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವರೇ ಇನ್ನೂ ಬಹಳ ದಿನ ಇರೋದಿಲ್ಲ ಅಂಥೇಳಿ ಎಂ ಬಿ ಪಾಟೀಲ್ ಮಾತಾಡಿದ್ದಾರೆ. ವಿಜೇಂದ್ರನೇ ಇನ್ನೊಂದು ಸ್ವಲ್ಪ ದಿವಸನಾಗ ಇರೋಲ್ಲ ಅವರು. ವಿಜೇಂದ್ರ ಅವ್ರಿಗೆ ಹೇಳ್ರಿ, ಬಹುಶಃ ಇನ್ನೊಂದು ತಿಂಗಳಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು. 2.5 ವರ್ಷ ಇದೆ, ಕಾಲ ಐತೆ. 2 ಚುನಾವಣೆ ಎಷ್ಟು ಗಡಬಡಿ ಹಾಕಿದೆ ವಿಜೇಂದ್ರ ಅವ್ರಿಗೆ. ಯಾಕೆ ಗಡಬಡಿ ಇದೆ? ಗಡಬಡಿಯಲ್ಲಿ ಅಧ್ಯಕ್ಷರಾದ್ರಿ, 1ನೇ ಟರ್ಮ್ ಶಾಸಕರು ಎಲ್ಲ ಸೀನಿಯರ್ಸನ್ನು ಬಿಟ್ಟು ತಂದೆಯವರು ಇವ್ರನ್ನ ನೇಮಕ ಮಾಡಿಸಿದ್ರು. ಅದೇನೇ ಇರಲಿ, ಗಡಬಡಿ ಯಾಕೆ? ಅದು 1ನೇ ಟರ್ಮ್ ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು. ಫಸ್ಟ್ ಟೈಮ್ ಎಮ್ ಎಲ್ ಎ ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು. ವಿಜೇಂದ್ರ ಅವರು ತಾಳ್ಮೆ ಇರಲಿ, ಇನ್ನೂ 2.5 ವರ್ಷ ಅದ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. 2028ರಾಗ ನೋಡೋಣಂತೆ. ಅವಾಗ ನೀವು ಇರೋಂಗಿಲ್ಲ, ಆ ಮಾತು ಬೇರೆ. ಅವಾಗ ಇರೋಂಗಿಲ್ಲ ಇವರು. ಅವಾಗ ಇವ್ರ ನೇತೃತ್ವ ಇರೋಂಗಿಲ್ಲ, ಇವ್ರ ತಂದೆಯವ್ರ ನೇತೃತ್ವ ಇರೋಂಗಿಲ್ಲ. ಇಬ್ಬರು ಇರೋಲ್ಲ. ನೋಡ್ಕೊಂಡು ಬೇಕಾದ್ರೆ ಬರ್ಕೊಂಡಿಟ್ಕೊಳ್ಳಿ ನೀವು. ನಾನು ಇವತ್ತು ಹೇಳಿದ್ದೀನಲ್ಲ, ಬರ್ಕೊಂಡು ಇಟ್ಕೊಂಬಿಡಿ. ಇವತ್ತು ತಾರೀಕು ಎಷ್ಟು? 27 ಡಿಸೆಂಬರ್ 2025 ಬರ್ಕೊಂಬಿಡಿ ನೀವು.